ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಇದು ಕೇವಲ ಒಂದು ದಿನದ ವಿಷಯವಲ್ಲ. ಯಾರಾದರೂ ನಿಮ್ಮಿಂದ ಎಲ್ಲವನ್ನು ಕಸಿದುಕೊಳ್ಳಲು ಬಯಸಿದಾಗ ಅವರು ಒಂದೇ ಏಟಿಗೆ ದಾಳಿ ಮಾಡುವುದಿಲ್ಲ. ಅವರು ಗೆದ್ದಲಿನಂತೆ ನಿಮ್ಮ ಜೀವನದ ಅಡಿಪಾಯವನ್ನು ಮೆಲ್ಲನೆ ಕೊರೆಯುತ್ತಾರೆ. 1 ವರ್ಷವಲ್ಲ, 2 ವರ್ಷವಲ್ಲ, ಪೂರ್ತಿ 12 ವರ್ಷಗಳು. ಸ್ನೇಹಿತರೆ, ಇಂದು ಯಾವ ಹೊಸ್ತಿಲಲ್ಲಿ ನಿಂತಿದ್ದೀರೋ ಅಲ್ಲಿ ನಿಮ್ಮ ಕಾಲುಗಳ ಕೆಳಗಿನ ನೆಲವೇ ಜಾರಿದಂತಾಗಿದೆ. ನಿಮ್ಮ ಹಣ, ನಿಮ್ಮ ಭಾಗ್ಯ, ನಿಮ್ಮ ಮನೆ, ಪರಿವಾರ ಎಲ್ಲವೂ ಯಾವುದೋ ಅದೃಶ್ಯ ಬಂಧನದಲ್ಲಿ ಸಿಲುಕಿಕೊಂಡಂತೆ ಆಗಿದೆ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಇಷ್ಟೆಲ್ಲ ಮಾಡುತ್ತಿರುವವನು ಯಾರೋ ಹೊರಗಿನ ಶತ್ರುವಲ್ಲ. ಅವನು ನಿಮ್ಮದೇ ಮನೆಯ ಒಬ್ಬ ಸದಸ್ಯ. ಅವರ ಮೇಲೆ ನೀವು ಎಂದಿಗೂ ಅನುಮಾನ ಪಡುವ ಧೈರ್ಯವನ್ನು ಮಾಡಿರುವುದಿಲ್ಲ. ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಇಂದಿನಿಂದ 12 ವರ್ಷಗಳ ಹಿಂದೆ ನಿಮ್ಮ ಜೀವನ ಹೇಗಿತ್ತು? ಹಣ ಕೈಗೆ ಬಂದರೆ ನಿಲ್ಲುತ್ತಿತ್ತು. ಮನೆಯಲ್ಲಿ ಯಾವುದಾದರೂ ಮಾತು ನಡೆದರೆ ಅದರಲ್ಲಿ ಅನ್ಯೋನ್ಯತೆ ಮತ್ತು ಸವಿ ಇರುತ್ತಿತ್ತು. ಅದೃಷ್ಟ ನಿಮ್ಮನ್ನು ಎಷ್ಟು ಬೆಂಬಲಿಸುತ್ತೆಂದರೆ ಮಣ್ಣಿಗೆ ಕೈ ಹಾಕಿದರೂ ಅದು ಚಿನ್ನವಾಗುತ್ತಿತ್ತು. ಆದರೆ ಮೆಲ್ಲನೆ ಎಲ್ಲವೂ ಬದಲಾಗತೊಡಗಿತು. ಮೊದಲು ಸಮಯ ಸರಿಯಿಲ್ಲವೇನೋ ಎನಿಸಿತು. ನಂತರ ಗ್ರಹಗತಿಗಳು ಉಲ್ಟಾ ಆಗಿವೆ ಎಂದುಕೊಂಡಿದ್ದೀರಿ. ಆದರೆ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಯಾವುದೇ ಗ್ರಹ ಸತತ 12 ವರ್ಷಗಳ ಕಾಲ ಒಬ್ಬ ಮನುಷ್ಯನನ್ನು ಈ ಮಟ್ಟಿಗೆ ಹಿಂಡಿ ಇಪ್ಪೆ ಮಾಡಲು ಸಾಧ್ಯವೇ? ಕಾಸಿಗೂ ಪರಿದಾಡುವಂತೆ ಮಾಡಲು ಸಾಧ್ಯವೇ? ಇದು ಕೇವಲ ಗ್ರಹಗಳ ಆಟವಲ್ಲ. ಇದು ಆ ದುಷ್ಟ ಆಲೋಚನೆ ಮತ್ತು ತಂತ್ರ ಮಂತ್ರ ಮಾಟಮಂತ್ರಗಳ ಜಾಲದ ಕತೆ. ಇದರ ಬಗ್ಗೆ ಜನರು ಹೆಚ್ಚಾಗಿ ನಂಬಿಕೆಗಳನ್ನು ಹೊಂದಿರುತ್ತಾರೆ ಮತ್ತು ಅದು ನಿಮ್ಮದೇ ಮನೆಯ ಅಡುಗೆ ಮನೆಯಿಂದ ಹಿಡಿದು ನಿಮ್ಮ ಮಲಗುವ ಕೋಣೆಯ ಹೊಸ್ತಿಲವರೆಗೂ ಹರಡಿದೆ ಎಂದು ಭಾವಿಸುವಂತೆ ಆಯಿತು. ಆ ವ್ಯಕ್ತಿ ಯಾರು? ಅವನು ನಿಮಗೆ ಅತ್ಯಂತ ಹತ್ತಿರದವನು. ನೀವು ಮುಗುಳ್ನಕ್ಕಾಗ ಅವನು ನಿಮ್ಮ ಎದುರು ಸುಳ್ಳು ನಗೆಯನ್ನು ಬೀರುತ್ತಾನೆ ಮತ್ತು ನೀವು ಬೆನ್ನು ತಿರುಗಿಸಿದ ತಕ್ಷಣ ಅವನ ಕಣ್ಣುಗಳಲ್ಲಿ ಉರಿ ಮತ್ತು ಹತಾಶೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೌದು ಸ್ನೇಹಿತರೆ, ಅತ್ಯಂತ ದೊಡ್ಡ ದೌರ್ಬಲ್ಯವೆಂದರೆ ಇದೆ. ಅವರು ತಮ್ಮವರನ್ನು ಕುರುಡಾಗಿ ನಂಬಿಬಿಡುತ್ತಾರೆ. ನಿಮ್ಮ ಜೊತೆ ಕುಳಿತು ಊಟ ಮಾಡುವ ಮತ್ತು ನಿಮ್ಮ ದುಃಖದಲ್ಲಿ ಸುಳ್ಳು ಕಣ್ಣೀರು ಸುರಿಸುವ ವ್ಯಕ್ತಿ ನಿಮಗೆ ಕೆಟ್ಟದನ್ನು ಏಕೆ ಬಯಸುತ್ತಾನೆ ಎಂದು ನೀವು ಯೋಚಿಸುತ್ತಿದ್ದೀರಿ. ಆದರೆ ಸತ್ಯವು ಕೆಲವೊಮ್ಮೆ ನಿಮ್ಮನ್ನು ಆಲೋಚನೆಗಳಿಗಿಂತ ತೀರಾ ಭಿನ್ನವಾಗಿರುತ್ತದೆ. ಹಲವು ಬಾರಿ ಒಬ್ಬರ ಅತ್ಯಂತ ದೊಡ್ಡ ಸಂತೋಷವು ನಿಮ್ಮ ನಾಶದಲ್ಲಿ ಅಡಗಿರುತ್ತದೆ. ಕಳೆದ 12 ವರ್ಷಗಳಲ್ಲಿ ನೀವು ಅನೇಕ ವಿಚಿತ್ರ ಘಟನೆಗಳನ್ನು ನೋಡಿರಬಹುದು. ಕೆಲವೊಮ್ಮೆ ಮನೆಯ ಯಾವುದೋ ಮೂಲೆಯಲ್ಲಿ ದಿಢೀರನೆ ಕುಂಕುಮ ಚೆಲ್ಲಿರುವುದು ಕಂಡಿತು. ಕೆಲವೊಮ್ಮೆ ಬಟ್ಟೆಗಳು ಕಾರಣವಿಲ್ಲದೆ ನಾಪತ್ತೆಯಾದವು. ಕೆಲವೊಮ್ಮೆ ಸಾಕು ಪ್ರಾಣಿಗಳು ಅಥವಾ ಗಿಡ ಮರಗಳು ದಿಢೀರನೆ ಒಣಗತೊಡಗಿದವು. ಈ ಘಟನೆಗಳನ್ನು ಅನೇಕ ಜನರು ವಿಭಿನ್ನ ರೀತಿಯಲ್ಲಿ ನೋಡುತ್ತಾರೆ. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತದೆ ನಿಮಗೆ ಅರ್ಥವಾಗುವುದಿಲ್ಲ. ಆದಾಯದ ಮಾರ್ಗಗಳೇ ಮುಚ್ಚಿ ಹೋದಂತೆ ಅನಿಸುತ್ತದೆ. ಯಾರೋ ನಿಮ್ಮ ಅದೃಷ್ಟದ ಬಾಗಿಲಿಗೆ ಅತ್ಯಂತ ದೊಡ್ಡ ಬೀಗ ಹಾಕಿದಂತೆ ಅನಿಸುತ್ತದೆ. ಮನೆ ಪರಿವಾರದ ಪರಿಸ್ಥಿತಿಯು ಬದಲಾಯಿತು. ಎಲ್ಲಿ ಒಮ್ಮೆ ನಗು ಗುಂಪು ಗೂಡುತ್ತಿತ್ತೋ ಅಲ್ಲಿ ಈಗ ಮೌನ ಮತ್ತು ಕಾರಣವಿಲ್ಲದೆ ಜಗಳಗಳು ಕೇಳಿಬರುತ್ತಿವೆ. ಸ್ನೇಹಿತರೆ, ಈಗ ನಾನು ನಿಮಗೆ ಆ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಅಣ್ಣ ತಮ್ಮಂದಿರು ದೂರವಾದರೂ ಗಂಡ ಹೆಂಡತಿಯ ನಡುವೆ ಅಪನಂಬಿಕೆ ಗೋಡೆ ಎದ್ದು ನಿಂತಿತು. ಮನೆಯ ನಕಾರಾತ್ಮಕ ಶಕ್ತಿ ಎಲ್ಲೋ ಕಳೆದು ಹೋಗಿದೆ ಎನಿಸತೊಡಗಿತು. ಆದರೆ ಪ್ರತಿಯೊಂದು ಕತ್ತಲೆ ರಾತ್ರಿಗೂ ಒಂದು ಅಂತ್ಯವಿರುತ್ತದೆ. ಪ್ರತಿಯೊಂದು ಕಠಿಣ ಸಮಯವು ಶಾಶ್ವತವಾಗಿ ಇರುವುದಿಲ್ಲ. ಆಗಸ್ಟ್ 2 ಎಂಬ ದಿನಾಂಕವು ಅನೇಕ ಜನರಿಗೆ ಭರವಸೆಯ ಸಂಕೇತವಾಗಬಹುದು. ನೀವು ಸಕಾರಾತ್ಮಕ ಆಲೋಚನೆ, ಆತ್ಮವಿಶ್ವಾಸ ಮತ್ತು ನಿಮ್ಮ ದೇವರ ಮೇಲಿನ ನಂಬಿಕೆಯೊಂದಿಗೆ ಮುನ್ನಡೆದರೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರಲು ಪ್ರಾರಂಭವಾಗಬಹುದು. ನಿಮಗೆ ಯಾರು ಸಾಥ್ ನೀಡಲಿಲ್ಲವೋ ಅವರ ನಿಜವಾದ ಮುಖವು ಮೆಲ್ಲನೆ ಹೊರಬರಬಹುದು. ಯಾರು ನಿಮ್ಮ ವಿರುದ್ಧವಾಗಿದ್ದಾರೋ ಅವರು ಚಡಪಡಿಸುವುದು ಕಾಣಿಸಬಹುದು ಮತ್ತು ದೀರ್ಘಕಾಲದಿಂದ ಮುಚ್ಚಿದ್ದ ದಾರಿಗಳು ತೆರೆಯತೊಡಗುತ್ತವೆ. ಇದೇ ಪ್ರಕೃತಿಯ ನಿಯಮ. ಪ್ರತಿಯೊಂದು ಕರ್ಮಕ್ಕೂ ಫಲ ಸಿಗುತ್ತದೆ. ಸ್ನೇಹಿತರೆ, ಈಗ ಎಚ್ಚೆತ್ತುಕೊಳ್ಳುವ ಸಮಯ. ನಿಮ್ಮ ಕುಲದೇವತೆಯನ್ನು ಸ್ಮರಿಸಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸಿ. ನಿಮ್ಮೊಳಗಿನ ಆ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸಿ. ಅದು ಕಳೆದ ಹಲವಾರು ವರ್ಷಗಳಲ್ಲಿ ಎಲ್ಲೋ ಅಡಗಿ ಹೋಗಿತ್ತು. ನೆನಪಿರಲಿ, ಈ ಹೋರಾಟ ಕೇವಲ ಹಣದಷ್ಟೇ ಅಲ್ಲ. ಈ ಹೋರಾಟ ನಿಮ್ಮ ಆತ್ಮವಿಶ್ವಾಸದ್ದು, ನಿಮ್ಮ ಕುಟುಂಬದ ಒಗ್ಗಟ್ಟಿನದ್ದು, ನಿಮ್ಮ
ನಿಮ್ಮ ಗೌರವದ್ದು. ಹೌದು ಸ್ನೇಹಿತರೆ, ಸತ್ಯದ ಗೆಲುವು ಯಾವಾಗಲೂ ಆಗುತ್ತದೆ. ಅದಕ್ಕೆ ಎಷ್ಟೇ ಸಮಯ ಹಿಡಿದರೂ ದೀರ್ಘ ವನವಾಸದ ನಂತರವೂ ಶ್ರೀರಾಮ ಅಯೋಧ್ಯೆಗೆ ಮರಳಿದಂತೆ ಹಾಗೆ ಕಠಿಣ ಸಮಯದ ನಂತರ ಸುಖದ ಸಮಯವು ಬರುತ್ತದೆ. ನಿಮ್ಮ ಜೀವನದ ಈ ದೀರ್ಘ ಸಂಘರ್ಷವು ಈಗ ಮುಕ್ತಾಯದತ್ತ ಸಾಗುತ್ತಿರಬಹುದು. ಹೌದು ಸ್ನೇಹಿತರೆ, ಜಾಗರೂಕರಾಗಿರಿ, ತಾಳ್ಮೆಯಿಂದಿರಿ ಮತ್ತು ಮುಂಬರುವ ದಿನಗಳಲ್ಲಿ ಆಗುವ ಬದಲಾವಣೆಗಳ ಮೇಲೆ ಗಮನ ಕೊಡಿ. ಎಂದರೆ ನಿಮ್ಮ ಭಾಗ್ಯದ ಮುಚ್ಚಿದ ಬಾಗಿಲು ಈಗ ಮೆಲ್ಲನೆ ತೆರೆಯಬಹುದು ಮತ್ತು ಯಾವ ಸುಖ ಸಮೃದ್ಧಿಗಾಗಿ ನೀವು ದೀರ್ಘ ಸಮಯದಿಂದ ಕಾಯುತ್ತಿದ್ದೀರೋ ಅದು ಮತ್ತೆ ನಿಮ್ಮ ಜೀವನದತ್ತ ಮರಳುತ್ತಿರಬಹುದು. ಈ ಬದಲಾವಣೆ ರಾತ್ರೋರಾತ್ರಿ ಆಗುವುದಿಲ್ಲ, ಆದರೆ ಇದರ ಮುನ್ಸೂಚನೆ ನಿಮಗೆ ಆಗಸ್ಟ್ 2ರ ಬೆಳಗ್ಗೆಯಿಂದಲೇ ಅನುಭವಕ್ಕೆ ಬರತೊಡಗುತ್ತದೆ. ಸ್ನೇಹಿತರೆ, ಸ್ವಲ್ಪ ಯೋಚಿಸಿ. ಯಾರಾದರೂ ನಿಮ್ಮ ವಿರುದ್ಧ ವರ್ಷಗಳಿಂದ ಜಾಲ ಹೆಣೆಯುತ್ತಿದ್ದರೆ ಅವರಿಗೆ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯ ವಿಷಯವೂ ತಿಳಿದಿರುತ್ತದೆ. ನಿಮ್ಮ ಏಳು ಬೀಳುಗಳ ಅರಿವಿರುತ್ತದೆ. ನೀವು ನಗುವುದು, ಅಳುವುದು ಅವರಿಗೆ ತಿಳಿದಿರುತ್ತದೆ. ಅಷ್ಟೇ ಏಕೆ, ನಿಮ್ಮ ಆಲೋಚನೆ ಮತ್ತು ಯೋಜನೆಗಳ ಅಂದಾಜು ಸಿಗುತ್ತದೆ. ಯಾವಾಗಲಾದರೂ ನಿಮ್ಮ ಮನಸ್ಸಿನಲ್ಲಿ ಹೊಸ ವ್ಯಾಪಾರ ಪ್ರಾರಂಭಿಸುವ ಆಲೋಚನೆ ಬಂದಾಗ ಅಥವಾ ಎಲ್ಲೋ ಹಣ ಬರುವ ಭರವಸೆ ಮೂಡಿದಾಗ ವೀರನೆ ಅಂತ ತಡೆಗೋಡೆ ಎದುರಾಗಿ ಎಲ್ಲವೂ ಅರ್ಧಕ್ಕೆ ನಿಂತು ಹೋಗುತ್ತದೆ. ಪ್ರತಿಯೊಂದು ಬಾರಿಯೂ ಕೊನೆಯ ಕ್ಷಣದಲ್ಲಿ ಅದೃಷ್ಟವೇ ಕೈಕೊಟ್ಟಂತೆ ಅನಿಸುತ್ತದೆ. ನಿಮ್ಮೊಂದಿಗೂ ಹೀಗಾಗಿದ್ದರೆ ನೀವು ಎಂದಾದರೂ ಈ ಪ್ರಶ್ನೆಯನ್ನು ಖಂಡಿತವಾಗಿ ಕೇಳಿಕೊಳ್ಳುತ್ತೀರಿ, ಕೊನೆಗೆ ನನ್ನೊಂದಿಗೆ ಏಕೆ ಹೀಗಾಗುತ್ತದೆ? ಆದರೆ ಪ್ರತಿಯೊಂದು ಕಠಿಣ ಸಮಯವು ಶಾಶ್ವತವಾಗಿ ಇರುವುದಿಲ್ಲ. ಈಗ ಪರಿಸ್ಥಿತಿಗಳು ಮೆಲ್ಲನೆ ಬದಲಾವಣೆಯತ್ತ ಸಾಗುತ್ತಿವೆ ಎಂದು ನಂಬಲಾಗಿದೆ. ಆಗಸ್ಟ್ 2ರ ನಂತರ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗಬಹುದು. ಕಳೆದ ಕೆಲವು ಸಮಯದಿಂದ ನಿಮಗೆ ಮನೆಯ ವಾತಾವರಣ ಭಾರವೆನಿಸುತ್ತಿದ್ದರೆ ಅಥವಾ ರಾತ್ರಿಯಲ್ಲಿ ಕಾರಣವಿಲ್ಲದೆ ಚಡಪಡಿಕೆ ಉಂಟಾಗುತ್ತಿದ್ದರೆ ಅದನ್ನು ಅನೇಕರು ತಮ್ಮ ಮಾನಸಿಕ ಒತ್ತಡ, ವಾತಾವರಣ ಅಥವಾ ಆಧ್ಯಾತ್ಮಿಕ ನಂಬಿಕೆಗಳಿಗೆ ಜೋಡಿಸಿ ನೋಡುತ್ತಾರೆ. ಈಗ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಅಗತ್ಯವಿದೆ, ಏಕೆಂದರೆ ಭಯ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ದೊಡ್ಡದಾಗಿ ಅದರ ಪರಿಣಾಮ ಅನುಭವಕ್ಕೆ ಬರುತ್ತದೆ. ಆದರೆ ಆತ್ಮವಿಶ್ವಾಸ ಮೂಡಿದ ತಕ್ಷಣ ಭಯದ ಹಿಡಿತ ಸಡಿಲವಾಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ನೀವು ಏನು ಮಾಡಬೇಕು? ಮೊದಲನೆಯದಾಗಿ, ಯಾರು ನಿಮ್ಮ ಭಾಗ್ಯವನ್ನು ಶಾಶ್ವತವಾಗಿ ತಡೆಯಬಹುದು ಎಂಬ ಭಯವನ್ನು ಮನಸ್ಸಿನಿಂದ ತೆಗೆದುಹಾಕಿ. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಕರ್ಮ ಮತ್ತು ನಿಮ್ಮ ದೇವರ ಮೇಲಿನ ನಂಬಿಕೆ. ನೀವು ಆಧ್ಯಾತ್ಮಿಕ ಪರಿಹಾರಗಳಲ್ಲಿ ನಂಬಿಕೆ ಹೊಂದಿದ್ದರೆ ಬೆಳಿಗ್ಗೆ ಮತ್ತು ಸಂಜೆ ನಿಮ್ಮ ಮನೆಯಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಉರಿಸಿ ಅದರ ಸುವಾಸನೆಯನ್ನು ಇಡೀ ಮನೆಯಲ್ಲಿ ಹರಡಬಹುದು. ಇದರಿಂದ ಮನೆಯ ವಾತಾವರಣವು ಹೆಚ್ಚು ಶಾಂತ ಮತ್ತು ಸಕಾರಾತ್ಮಕವಾಗಿ ಬದಲಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ಜೊತೆಗೆ ನಿಮ್ಮ ಮನೆಯನ್ನು ನಿಯಮಿತವಾಗಿ ಸ್ವಚ್ಛವಾಗಿಡಿ, ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ ಮತ್ತು ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆ ಅಥವಾ ಧ್ಯಾನಕ್ಕಾಗಿ ಖಂಡಿತವಾಗಿ ವಿನಿಯೋಗಿಸಿ. ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾದಾಗ ಮನಸ್ಸು ಸಹ ಶಾಂತವಾಗತೊಡಗುತ್ತದೆ ಮತ್ತು ಮನಸ್ಸು ಶಾಂತವಾಗಿದ್ದಾಗ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ನಿಮ್ಮ ಹದಗೆಟ್ಟ ಸಂಬಂಧಗಳನ್ನು ಮತ್ತೆ ಜೋಡಿಸುವ ಸಮಯವೂ ಆಗಿದೆ. ಒಂದು ವೇಳೆ ಯಾವುದಾದರೂ ವಿಷಯಕ್ಕೆ ವಾದ ಉಂಟಾದರೆ ತಕ್ಷಣ ಪ್ರತಿಕ್ರಿಯಿಸುವ ಬದಲಿಗೆ ಕೆಲವು ಕ್ಷಣ ತಡೆಯಿರಿ, ಆಳವಾದ ಉಸಿರೆಳೆದುಕೊಳ್ಳಿ ಮತ್ತು ಶಾಂತ ಧ್ವನಿಯಲ್ಲಿ ಮಾತನಾಡಿ. ಹಲವು ಬಾರಿ ಒಂದು ಕ್ಷಣದ ಮೌನವು ಗಂಟೆಗಟ್ಟಲೆ ನಡೆಯುವ ಜಗಳವನ್ನು ತಡೆಯುತ್ತದೆ. ನೆನಪಿಡಿ, ನಿಮ್ಮ ಶಾಂತಿಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಆರ್ಥಿಕ ವಿಷಯಗಳಲ್ಲೂ ಈಗ ವಿವೇಕದಿಂದ ಹೆಜ್ಜೆ ಇಡಿ. ಯಾವುದಾದರೂ ಹೊಸ ಅವಕಾಶ ಸಿಕ್ಕರೆ ಅಥವಾ ಬಾಕಿ ಇರುವ ಹಣ ವಾಪಸ್ ಸಿಗುವ ಸಾಧ್ಯತೆ ಮೂಡಿದರೆ ಮೊದಲು ಅದು ಸಂಪೂರ್ಣವಾಗಿ ಯಶಸ್ವಿಯಾಗಲು ಬಿಡಿ. ಪ್ರತಿಯೊಂದು ಯೋಜನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕನಸನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳುವುದು ಅಗತ್ಯವಿಲ್ಲ. ಸರಿಯಾದ ಸಮಯ ಬಂದಾಗ ಮಾತ್ರ ನಿಮ್ಮ ಯಶಸ್ಸನ್ನು ಜಗತ್ತಿಗೆ ತೋರಿಸಿ. ಸ್ನೇಹಿತರೆ, ನೀವು ಸ್ವಭಾವತಃ ಪರಿಶ್ರಮಿಗಳು, ತಾಳ್ಮೆ ಉಳ್ಳವರು ಮತ್ತು ಸಂಘರ್ಷ ಮಾಡುವವರು. ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಮತ್ತಷ್ಟು ಗಟ್ಟಿ ಮೊಳೆಯನ್ನಾಗಿ ಮಾಡಿವೆ. ಈಗ ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡುವ, ನಿಮ್ಮ ದೇವರ ಮೇಲೆ ನಂಬಿಕೆ ಕಾಯ್ದುಕೊಳ್ಳುವ ಮತ್ತು ಯಾವುದೇ ರೀತಿಯ ಮೂಢನಂಬಿಕೆಗೆ ಒಳಗಾಗದೆ ನಿಮ್ಮ ಆತ್ಮಶಕ್ತಿಯನ್ನು ಬಲಪಡಿಸಿಕೊಳ್ಳುವ ಸಮಯ. ನೆನಪಿರಲಿ, ಪ್ರತಿಯೊಂದು ರಾತ್ರಿಯ ನಂತರವೂ ಬೆಳಗಾಗುತ್ತದೆ, ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತದೆ ಮತ್ತು ನಿಮ್ಮ ಜೀವನದಲ್ಲೂ ಒಂದು ಹೊಸ ಆರಂಭವು ಅತ್ಯಂತ ಹತ್ತಿರದಲ್ಲಿರಬಹುದು. ಈ ಇಡೀ ಆಟದಲ್ಲಿ ಒಂದು ಮಾತು ಯಾವಾಗಲೂ ನೆನಪಿಡಿ, ಇತರರಿಗೆ ಕುಳಿ ತೋಡುವ ಮನುಷ್ಯ ಯಾವುದೋ ಒಂದು ದಿನ ತಾನೇ ಅದರಲ್ಲಿ ಬೀಳುತ್ತಾನೆ. ಯಾರಾದರೂ ನಿಮ್ಮ ಬೆಳವಣಿಗೆಯನ್ನು ಶಾಶ್ವತವಾಗಿ ತಡೆದು ಬಿಡಬಹುದು. ಆ ಸಂತೋಷವನ್ನು ಕಸಿದುಕೊಂಡು ನಿಮ್ಮನ್ನು ಜೀವಮಾನವಿಡೀ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಬಹುದು ಎಂದು ಯೋಚಿಸಿದ್ದರೆ ಸಮಯ ಅವನಿಗೂ ಒಂದು ದಿನ ಕನ್ನಡಿ ಖಂಡಿತ ತೋರಿಸುತ್ತದೆ. ಏಕೆಂದರೆ ಇತರರ ನಾಶದಲ್ಲಿ ಸುಖ ಹುಡುಕುವ ಮನುಷ್ಯ ಒಳಗಿನಿಂದ ಎಂದಿಗೂ ಶಾಂತವಾಗಿರಲು ಸಾಧ್ಯವಿಲ್ಲ. ಅವನ ಮನಸ್ಸಿನಲ್ಲಿ ಉರಿ ಮತ್ತು ಅಭದ್ರತೆಯ ಬೆಂಕಿ ಸತತವಾಗಿ ಉರಿಯುತ್ತಿರುತ್ತದೆ
ಮತ್ತು ಇದೇ ಬೆಂಕಿ ಮೆಲ್ಲನೆ ಅವನದೇ ಜೀವನದ ಮೇಲೂ ಪರಿಣಾಮ ಬೀರತೊಡಗುತ್ತದೆ. ಆಗಸ್ಟ್ 2ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಕಾರಾತ್ಮಕ ಆರಂಭವಾಗುತ್ತಿದೆ ಎಂಬ ಭಾವನೆ ನಿಮಗೆ ಮೂಡಬಹುದು. ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಇದು ನಿಮ್ಮ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವ ಸಮಯ. ನೆನಪಿಡಿ, ನಿಮ್ಮ ಅತ್ಯಂತ ದೊಡ್ಡ ರಕ್ಷಣೆ ಎಂದರೆ ನಿಮ್ಮ ಒಳ್ಳೆಯ ಕರ್ಮಗಳು, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದವಿದೆ. ಸ್ನೇಹಿತರೆ, ನೀವು ಯಾವಾಗಲೂ ಶ್ರಮವಹಿಸಿ ಕೆಲಸ ಮಾಡಿದ್ದರೆ, ಯಾರ ಕೆಡಕನ್ನು ಬಯಸದಿದ್ದರೆ ಮತ್ತು ಕೆಲಸದ ಸಮಯದಲ್ಲಿಯೂ ತಪ್ಪು ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳದಿದ್ದರೆ ಇದೇ ನಿಮ್ಮ ಬದುಕಿನ ದೊಡ್ಡ ಆಸ್ತಿ. ಹೀಗೂ ಹೇಳಲಾಗುತ್ತದೆ ಅಲ್ಲವೇ, ಗಿರಣಿ ನಿಧಾನವಾಗಿ ತಿರುಗಿದರೂ ಅದು ಚಲಿಸಿದಾಗ ನ್ಯಾಯ ಒದಗಿಸುತ್ತದೆ. ಈಗ ನಿಮ್ಮ ಜೀವನದ 3 ಪ್ರಮುಖ ವಿಷಯಗಳ ಕಡೆ ಗಮನ ಕೊಡಿ. ಮೊದಲನೆಯದು ನಿಮ್ಮ ಆರೋಗ್ಯ. ಕಳೆದ ಕೆಲವು ವರ್ಷಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಆಯಾಸ, ಭಾರ ಎನಿಸುವುದು ಅಥವಾ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದರೆ ಈಗ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಆದ್ಯತೆ ನೀಡಿ. ನಿಯಮಿತ ದಿನಚರಿಯನ್ನು ರೂಢಿಸಿಕೊಳ್ಳಿ. ಸಾಕಷ್ಟು ನಿದ್ರೆ ಮಾಡಿ, ಸಮತೋಲಿತ ಆಹಾರ ಸೇವಿಸಿ, ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನಕ್ಕಾಗಿ ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಡಿ. ಮೆಲ್ಲನೆ ನಿಮ್ಮೊಳಗೆ ಹೊಸ ಶಕ್ತಿ ಜಾಗೃತಗೊಳ್ಳುತ್ತಿರುವುದನ್ನು ನೀವೇ ಅನುಭವಿಸುತ್ತೀರಿ. ಎರಡನೆಯದು ನಿಮ್ಮ ಆರ್ಥಿಕ ಪರಿಸ್ಥಿತಿ. ಇದುವರೆಗೂ ನೀವು ಗಳಿಸಿದ ಹಣ ಪದೇ ಅನಗತ್ಯ ವೆಚ್ಚಗಳಿಗೆ ವ್ಯಯವಾಗುತ್ತಿದ್ದರೆ ನಿಮ್ಮ ಆರ್ಥಿಕ ಯೋಜನೆಗಳ ಮೇಲೆ ವಿಶೇಷ ಗಮನ ನೀಡಿ. ಉಳಿತಾಯ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಆಲೋಚಿಸಿ ಹೂಡಿಕೆ ಮಾಡಿ ಮತ್ತು ಯಾವಾಗ ನಿಮ್ಮ ಆದಾಯ ಹೆಚ್ಚುತ್ತದೆಯೋ ಆಗ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅದರ ಒಂದು ಸಣ್ಣ ಭಾಗವನ್ನು ಯಾವುದೇ ಅಸಹಾಯಕರ ಅಥವಾ ಮೂಕ ಪ್ರಾಣಿಗಳ ಸೇವೆಗೆ ಬಳಸಿ. ಇಂಥ ಕೆಲಸಗಳು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ಮೂರನೆಯದು ನಿಮ್ಮ ಸುತ್ತಮುತ್ತಲಿನ ಜನರು. ಈಗ ಜನರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ಯಾರು ನಿಮ್ಮ ಸಂತೋಷದಲ್ಲಿ ನಿಜವಾಗಿಯೂ ಸಂತೋಷ ಪಡುತ್ತಾರೆ ಮತ್ತು ಯಾರು ಬರೀ ನಟನೆ ಮಾಡುತ್ತಾರೆ ಎಂಬ ವಿಷಯ ಸಮಯವೇ ಸ್ಪಷ್ಟಪಡಿಸುತ್ತದೆ. ನೀವು ಯಾರ ಮೇಲೂ ಬೇಹುಗಾರಿಕೆ ಮಾಡುವ ಅಗತ್ಯವಿಲ್ಲ, ಹಾಗೆ ಯಾರ ಮೇಲೆಯೂ ಸಾಕ್ಷ್ಯವಿಲ್ಲದೆ ಆರೋಪ ಹೊರಿಸುವ ಅಗತ್ಯವಿಲ್ಲ. ಸ್ನೇಹಿತರೆ, ಮುಂದೆ ನಿಮ್ಮ ಜೀವನದಲ್ಲಿ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.